ಉಪ್ಪಿ ಸರ್ ನಿರ್ದೇಶನದ ತನ್ನ ನನ್ನ ಮಗಕ್ಕೆ ಸಂಗೀತ ನಿರ್ದೇಶಕ ನೀವಾಗೋದಕ್ಕೆ ಆ ಆಲ್ಬಮೇ ಮುಖ್ಯವಾದ ಆಲ್ಬಮ್ ಕಾರಣ ಆಯಿತು. ಫಸ್ಟ್ ಶೆಡ್ಯೂಲ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಅದಕ್ಕೆ. ಏನದು ಗಾಂಧಿ ಬಜಾರ್ ರೋಡ್ಗಳೆಲ್ಲ ಗಲಾಟೆ ಅಂತಲ್ಲ ನಿಮ್ದು ಉಪ್ಪಿ ಸರ್ದು ರಾತ್ರಿ ನಡ್ಕೊಂಡು ಹೋಗ್ತಾ ಉಪ್ಪಿ ನನಗೆ ಬೈದಿದ್ದು. ನಾವು 5 ಜನ ಅಲ್ಲಿ ರೂಮಲ್ಲಿ ಕೂತ್ಕೊಂಡು ಏನೇನು ಬರುತ್ತೋ ಟ್ಯೂನ್ಸು ಅದೆಲ್ಲ ರೆಕಾರ್ಡ್ ಮಾಡಿಕೊಂಡು ಡಮ್ ಡಮ್ ಡಗಾರ್ ಡಗಾರ್ ಡಮ್ ಡಮ್ ಡಗಾರ್ ಡಗಾರ್ ಅದೇ ಫಸ್ಟ್ ಟ್ಯೂನ್. ಡಿಂಗಿಡ ಅದು ಆ್ಯಕ್ಚುಲಿ ನಾನೇ ಹೇಳಿದೆ, ಜಗ್ಗೇಶ್ ಅವ್ರಿಗೆ ಹಾಡೋ ಹುಚ್ಚು ಜಾಸ್ತಿ, ಇದು ಅವ್ರು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆ ಕೂರ್ಸೋದಿದೆಯಲ್ಲ ಅದು ಎಕ್ಸ್ಟ್ರಾರ್ಡನರಿ. ನಿಮ್ದು ಫಸ್ಟ್ ಪಿಕ್ಚರ್ ಅಂತ ಖಂಡಿತ ಹೇಳಕ್ಕಾಗಲ್ಲ. ಅಂದರೆ ಅದಕ್ಕೆ ಅನಂತರದ ಸ್ಫೂರ್ತಿ. ಬಟ್ ಉಪೇಂದ್ರ ಅವರೇ ಅವ್ರದ್ದೇ ಎಲ್ಲ ಟೋಟಲಿ ಐಡಿಯಾಸ್. ನೂರೊಂದು ನೆನಪು. ಒಬ್ಬ ಟೆಕ್ನಿಷಿಯನ್ ಆಗಿ, ಒಬ್ಬ ಸಿನಿಮಾದವನಾಗಿ ಒಂದು ನನಗೆ ತುಂಬ ನೋವಂದರೆ ಅಂಥ ಒಬ್ಬ ಕನಸುಗಾರ ಶಂಕರ್ ನಾಗ್ ಅವರು ನಮಗೋಸ್ಕರ ಕಟ್ಕೊಟ್ಟು ಸಂಕೇತನ ಉಳಿಸ್ಕೊಳ್ಳೋ ಯೋಗ್ಯತೆ ನಮ್ಗಳಿಗಾಗಲಿಲ್ವಲ್ಲ ಸರ್? ನನಗೆ ಫಿಲಿಮ್ ಚೇಂಬರ್ ಬಗ್ಗೆ ಬೇಸರ ಅದೇ. ಆ ಫಿಲಿಮ್ ಚೇಂಬರ್ ಮೇಲೇ ಇತ್ತು ಸಂಕೇತ. ಅವರು ಏನು ಕಾಯ್ತಾ ಇರೋರು ಥರ ಅದನ್ನು ಹೊಡೆದಾಕೋಕ್ಕೆ. ಅಣ್ಣ ಅವರು ಕಿಡ್ನ್ಯಾಪ್ ಆದರು. ಅದೊಂಥರ ಈ ಗ್ರೀಕ್ ನಾಟಕದ ದುರಂತ ನಾಟಕ ಥರ ಆಗೋಯ್ತು. ಶಂಕರ್ ನಾಗ್ ಅವರು ತೀರ್ಕೊಂಡ್ರು, ಸೌಂಡ್ ಎಂಜಿನಿಯರು ಕೃಷ್ಣಮೂರ್ತಿಯವರು ಕಿಟ್ಟಿ ಅವರು ತೀರ್ಕೊಂಡ್ರು, ಅಣ್ಣವರು ಕಾಡಿಗೆ ಹೋದ ಟೈಮ್ ಅದು. ಸೊ ಎಲ್ಲ ದುರಂತಗಳು. ಆಮೇಲೆ ಅಷ್ಟೊತ್ತಿಗೆ ಸಂಕೇತದ್ದು ಬಿಸ್ನೆಸ್ ಇರಲಿಲ್ಲ ಆಗ. ಇವ್ರು ಏನು ಮಾಡಿದ್ರು, ಆಮೇಲೆ ಕಿಟ್ಟಿಯವರು ಹೋದ್ಮೇಲೆ ಶಂಕರ್ ನಾಗ್ ಅವರು ಹೋದ್ಮೇಲೆ ಲೀಡ್ ಮಾಡೋರು ಯಾರು ಇರಲಿಲ್ಲ. ಅನಂತ್ ನಾಗ್ ಅವರು ರಾಜಕೀಯದಲ್ಲಿ ಬ್ಯುಸಿ ಆದರು. ಸೊ ಹೀಗೆ ಹಿಂಗೆಲ್ಲ ಆಯಿತು. ಚೇಂಬರ್ನವರು ಅಲ್ಲಿ ಕಾಯ್ತಾಯಿದ್ರು, ಬೀಗ ಹಾಕ್ಸ್ಬಿಟ್ರು, ಹೊಡೆದಾಕ್ಬಿಟ್ರು, ಹಿಂಗೆ ಆಯಿತು. ನಾನು ಒಂದು ದಿವಸ ಒಬ್ಬರ ಹತ್ರ ಕೇಳಿದೆ, ಸರ್ ಇನ್ನಾದರೂ ಶುರು ಮಾಡ್ಬೋದು ಸರ್, ಸಂಕೇತನ ಶುರು ಮಾಡ್ಬೋದು ಅಂತ. ಇಲ್ಲ ಮನೋಹರ್, ಅದು ನಾವು ಅಲ್ಲೊಂದು ಕ್ಲಬ್ ಮಾಡಬೇಕು ಅಂತಿದ್ದೀವಿ, ನಮ್ಮವರಿಗೆ ರಿಕ್ರಿಯೇಷನ್ ಇಲ್ಲ ಪ್ರೊಡ್ಯೂಸರ್ಸಿಗೆ ಅಂತಂದರು. ಅವಾಗ ಅಯ್ಯೋ ದೇವರೇ, ಶಂಕರ್ ನಾಗ್ ಸ್ವಾಭಿಮಾನದಿಂದ ನಮ್ಮ ಕನ್ನಡದ ಮ್ಯೂಸಿಷಿಯನ್ಸ್ಗೆ ಕೆಲಸ ಸಿಗಬೇಕು, ನಮ್ಮಲ್ಲಿ ಮ್ಯೂಸಿಷಿಯನ್ಸ್ ಇದ್ದಾರೆ, ಮೆಡ್ರಾಸಿಂದ ಕರ್ಕೊಂಬರೋದು ಬೇಡ, ಇಲ್ಲಿಯವ್ರು ಇದ್ದಾರೆ, ಇಲ್ಲಿಯವ್ರಿಗೆ ಕೆಲಸ ಸಿಗಲಿ ಅಂತ ಸಂಕೇತ್ ಸ್ಟುಡಿಯೋ ಕಟ್ಟಿದರೆ ಸ್ವಾಭಿಮಾನ ಯಾರಿಗೂ ನಮಗದನ್ನು ತುಂಬ ತಲೆ ತಗ್ಸೋಂಗಾಗತ್ತೆ ಸರ್. ಅದನ್ನು ತುಂಬ ನಾವು ಇವತ್ತಿಗೂ ಕೆಲವೊಂದು ಚೆನ್ನೈಯಲ್ಲಿ ನಾವು ಅವಲಂಬನೆ ಆಗಿದ್ವಿ. ಇವತ್ತು ಎಷ್ಟೇ ನಾವು ಬೆಳೆದಿದ್ರು ಕೂಡ ಶಂಕರ್ ನಾಗ್ ಸರ್ ಅವತ್ತೇ ಅದನ್ನು ಮಾಡಿದ್ರೆ ನಾವು ಅದನ್ನು ಉಳಿಸ್ಕೊಳ್ಳಿಲ್ವಲ್ಲ ಅನ್ನೋ ಒಂದು ಕೊರಗು ಖಂಡಿತ ಇದೆ. ಎನಿವೇ, ಲೆಜೆಂಡ್ಸ್ ಆಲ್ವೇಸ್ ಲಿವ್. ಶಂಕರ್ ನಾಗ್ ಸರ್, ನಿಮ್ಮ ಕೆಲಸ, ನಿಮ್ಮ ಕಾರ್ಯ ಯಾವಾಗಲೂ ಜೀವಂತ. ಎಸ್ ಮನೋಹರ್ ಸರ್, ಹೀಗೆ ನನಗೆ ಒಂದ್ಸತಿ ನಾನು ETVನಲ್ಲಿ ಇಂಟರ್ವ್ಯೂ ಮಾಡ್ತಿರ್ಬೇಕಾದ್ರೆ ಉಪ್ಪಿ ಸರ್ ಒಂದು ಮಾತು ಹೇಳಿದ್ರು, ಮನೋಹರ್ ಅಂದರೆ ನೀವಿಬ್ಬರು ಎಷ್ಟು ಕಾಂಪ್ಲಿಮೆಂಟ್ ಮಾಡ್ಕೊತೀರೋ ಒಬ್ರಿಗೊಬ್ರು ಅಂತಂದರೆ. ನಾನು ಪ್ರಶ್ನೆ ಕೇಳಿದಾಗ ಅವಾಗ ಹೇಳಿದರು, ಮನೋಹರು ನೀವೆಲ್ಲ ಅಂದ್ಕೊಂಡಿದ್ದೀರಾ, ಬಟ್ ಮನೋಹರ್ ಎಷ್ಟು ಒಂದು ಒಳ್ಳೆ ಮನಸ್ಸಿನ ವ್ಯಕ್ತಿ ಅಂತಂದರೆ, ನಾನು ಕೆಲವು ಸಾಹಿತ್ಯಗಳು ಬರೆದಾಗ ಮನೋಹರು ನಾನು ಡಿವೈಡ್ ಮಾಡ್ಕೊಂಡು ಬರಿತಾ ಇದ್ವಿ. ಕಾಶಿ ಸರ್ ಹತ್ರ ಎಷ್ಟೋ ಕಡೆ ಅವರು ಸಾಹಿತ್ಯ ಬರೆದಿದ್ದನ್ನು ಹೇಳ್ದೇನೆ ನನಗೆ ಪುಷ್ ಮಾಡಿದ್ದಾರೆ ಅವರು, ಮನೋಹರ್ ಅವರು. ಯಾಕೆಂತಂದರೆ ಎಲ್ಲೋ ಹೊಸ ಹುಡುಗ ಅದು ನೋಡಿಲ್ಲ, ಅವ್ರು ಬರೆದಿರೋದನ್ನ ಅವ್ರ ಜೋಬಲ್ಲೇ ಇರೋದು, ನಂದಕ್ಕಿಂತ ಚೆನ್ನಾಗಿರೋದು. ಆದರೆ ನನ್ನ ಬರವಣಿಗೆ ಗುರುತಿಸ್ಲಿ ಅಂತ ನನ್ನನ್ನೆಲ್ಲ ಬೆಳೆಸಿದವರು, ನಾನು ಯಾವತ್ತೂ ಮನೋಹರನ್ನ ಮರೆಯಲ್ಲ ಅಂತ ಉಪ್ಪಿ ಸರ್ ಹೇಳಿದರು. ಅದು ಆ್ಯಕ್ಚುಲಿ ಅವರು ಸ್ವಲ್ಪ ಪ್ರೀತಿಯಿಂದ ಹೇಳಿರ್ತಾರೆ. ಬಟ್ ನನಗೆ ಅವರ ಬರವಣಿಗೆ ತುಂಬ ಚೆನ್ನಾಗಿ, ಅವ್ರು ಕಮನ್ ಕಾಮಣ್ಣ ಬರೆದಾಗ ನಾನು ತುಂಬ ಬೇರೆ ಏನೋ ಬರೆದಿದ್ದೆ. ಅದು ಇದೇ ತೋರಿಸ್ಬೇಕು ಅಂದಾಗ ಉಪ್ಪಿ ಬಂದು, ಮನೋಹರ್ ಇದು ನೋಡಿ ಒಂಚೂರು ಹೇಗಿದೆ ಅಂತ ನೋಡಿದೆ, ತುಂಬ ಚೆನ್ನಾಗಿದೆ. ನಾನು ಕಾಶಿ ಸರ್ ಹತ್ರ ಹೇಳಿದೆ, ಸರ್ ಇದು ಚೆನ್ನಾಗಿದೆ ಸರ್ ಅಂತ. ನನ್ನೊಂದು ತೋರಿಸಲಿಲ್ಲ, ಹೇಳಿದ್ರು. ಸೊ ಅದೊಂದು. ಮತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಉಪ್ಪಿ ಬೇರೆ ಸಿನಿಮಾಕ್ಕೆ ಹಾಡು ಬರೆಯೋಕ್ಕೆ ಹೋದಾಗ ಅಲ್ಲಿ ಇನ್ನೊಂದು ಹಾಡಿದ್ರೆ ನಮ್ಮ ಮನೋಹರ್ನ ಇದು ಅವರಿಗೆ ಕೊಡೋಣ ಅಂತ ನಮ್ಮ ಮನೆಗೆ ಬಂದು ಅವ್ರದ್ದು ಅವಾಗ ಟಿ ವಿ ಎಸ್ ಗ್ರೀನ್ ಕಲರ್, ಹೌದು, ಅದ್ರಲ್ಲಿ ನನ್ನನ್ನು ಕರ್ಕೊಂಡೋಗಿ
ಪ್ರೊಡ್ಯೂಸರ್ಸ್ಗೆ ಹೇಳಿ ಮನೋಹರ್ಗೆ ಒಂದು ಕೊಡಿ ಹಾಡು ಅಂತ. ಸೊ ಇಬ್ಬರು ಸೇರಿ ಬರೀತಿದ್ವಿ. ನಂದು ಸ್ವಲ್ಪ ನಿಧಾನ ಆದರೆ ಉಪ್ಪಿಯವರು ಅವರೇ ಮಾಡಿಬಿಟ್ಟು, ಸೊ ನನಗೂ ಒಂದು ಹಾಡು ಅವರಿಗೂ ಒಂದು ಹಾಡು, ಅದನ್ನು ಅವರು ಕಂಪ್ಲೀಟ್ ಮಾಡ್ತಿದ್ರು. ಹುಡಿ ಬಾಡೋಣ ಸೇರಿ ದುಡಿಯೋಣ. ಹೌದು, ಆ ಥರ ನಾವು ಬೆಳೆದವರು. ಸೊ ಅಲ್ಲಿಂದ ಅನಂತರ ಅವಾಗ ನೋಡಿದ್ದು ಉಪೇಂದ್ರ ಅವ್ರನ್ನ ನಿಮ್ಗೆ ಯಾವಾಗಾರು ಅನ್ಸಿತ್ತ ಸರ್, ಇವರು ಇಂಡಸ್ಟ್ರಿನ ಒಂದು ಆಳ್ತಾರೆ, ಒಬ್ಬ ಆ್ಯಕ್ಟ್ರಾಗೋ ಒಬ್ಬ ರೈಟ್ರಾಗೋ ಡೈರೆಕ್ಟ್ರಾಗೋ ಏನೋ ಒಂದು ಸಂಚಲನ ಉಂಟು ಮಾಡ್ತಾರೆ ಅಂತ ಅನಿಸಿತ್ತ ನಿಮ್ಗೆ? ಒಳಗಡೆ ಗಟ್ ಫೀಲಿಂಗ್ ಹೇಳಿತ್ತಾ? ನನಗೆ ಏನಂತಂದರೆ ಬೇರೆಲ್ಲರಿಗಿಂತ ಟ್ಯಾಲೆಂಟೆಡ್ ಅಂತ ಒಂದು ಅನಿಸಿತ್ತು. ಒಳ್ಳೆ ಸಿನಿಮಾ ಮಾಡ್ತಾರೆ ಇವರು ಅಂತ ಅನಿಸಿತ್ತು. ಹೀರೋ ಆಗ್ತಾರೆ ಅಂತ ನನಗೆ ಆ ಐಡಿಯಾ ಇರಲಿಲ್ಲ. ಡೈರೆಕ್ಟರ್ ಆಗ್ತಾರೆ ಅಂತ. ಆಮೇಲೆ ಪಿಕ್ಚರ್ ನೋಡಿದಾಗ ಇದು ಕನ್ನಡಕ್ಕೆ ಒಂದು ಕೊಡುಗೆ ಇದು ಇವರು ಉಪೇಂದ್ರ ಸಿನಿಮಾ ಮಾಡಿದಾಗಂತೂ ನಾನು ಫಿದಾಗ್ಬಿಟ್ಟೆ. ಆ ಥಾಟೇ ಒಂದು ಅಯ್ಯೋ ಮನಸ್ಸನ್ನು ಪರ್ಸಾನಿಫೈ ಮಾಡೋದು. ಫಿಲಾಸಫಿಕಲ್ ಅಷ್ಟು ಕಮರ್ಷಿಯಲ್ ಆಗಿ ಹೇಳಿದಾರಲ್ಲ, ಹೌದು, ಅದು ಗ್ರೇಟ್ನೆಸ್ ಅವ್ರದ್ದು. ಯಾವಾಗ ಸರ್ ಇನ್ನೊಬ್ಬ ಥರ ಯೋಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಪೀಸ್ ಉಪೇಂದ್ರ ಅವರು. ಎಸ್ ಮನೋಹರ್ ಸರ್. ಸೊ ಹೀಗೆ ನಿಮ್ಮ ಒಂದು ಸಂಗೀತದ್ದು ಇದು ನಡೀತಿರ್ಬೇಕಾದ್ರೆ ಶಾಸ್ತ್ರಿಯವರ ಒಡನಾಟ ಆಗುತ್ತೆ. ಅವಾಗ ನೀವು ಸೇರಿ ಒಂದು ಓ ಕುಸುಮ ಬಾಲೆ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡ್ತೀರಾ? ಆಲ್ಬಮ್ ಸಾಂಗ್, ಹೌದು. ನಮ್ಮ ಲಹರಿ ಸಂಸ್ಥೆ ಬಿಡುಗಡೆ ಮಾಡುತ್ತೆ. ಹೌದು. ಪಾಪ ಅದೇನೋ ನೀವು ಚೆಕ್ ಕೊಡಬೇಕು ಅನ್ನೋ ಟೈಮ್ನಲ್ಲಿ ಅವ್ರ ಮಗ ಏನೋ ಕಿಡ್ನಾಪ್. ಅದು ಶಾಸ್ತ್ರಿಯವರು ಮಂಡ್ಯದಿಂದ ಬರ್ತಾ, ಅಲ್ಲಿ ವಾರಕ್ಕೊಮ್ಮೆ ಮಂಡ್ಯಕ್ಕೆ ಹೋಗೋರು, ಅಲ್ಲಿ ಮನೆ ಇತ್ತು ಅವ್ರಿಗೆ. ಸೊ ಅವರು ಮಾಂಡವ್ಯ ಬ್ಯಾಂಕಲ್ಲಿ ಸಾಲ ಮಾಡಿ 12,000 ರೂಪಾಯಿ ತಗೊಂಡ್ಬಂದು ಮನೋಹರ್ ನಾವೊಂದು ಕ್ಯಾಸೆಟ್ ಮಾಡೋಣ ಅಂತ. ಸೊ ಹನುಮಂತ ನಗರದಲ್ಲಿ ರಾಮಾಂಜನೇಯ ಬೆಟ್ಟ ಇಲ್ಲ, ಅಲ್ಲಿ ಕೂತ್ಕೊಂಡು ನಾನೇ ಟ್ಯೂನ್, ಒಂದು ಟೇಪ್ ರೆಕಾರ್ಡಲ್ಲಿ ನಾನೇ ಟ್ಯೂನ್ ಮಾಡಿಕೊಂಡು ಅದಕ್ಕೆ ನಾನೇ ಅದು ಆ ಟ್ಯೂನ್ ಕೇಳ್ಕೊಂಡು ನಾನು ಬರ್ಕೊಂಡು 8 ಹಾಡು ಮಾಡಿ ರೆಕಾರ್ಡಿಂಗಿಗೆ ಸಾಧು, ಆವಾಗ ಸಾಧು ಕೋಕಿಲ ಇಲ್ಲ, ಸಾಧು ಕೀಬೋರ್ಡಿಸ್ಟು, ಅವರಿಗೆ ವಹಿಸ್ಕೊಟ್ಟೆ. 8 ಹಾಡು ಆಯಿತು. 4 ಹಾಡು ಶಾಸ್ತ್ರಿ ಆಡಿದರು, 3 ಹಾಡು ಲತಾ ಮೇಡಮ್ ಆಡಿದರು, 1 ಹಂಸಲೇಖ ಸರ್ ಆಡಿದರು. ಅದರಲ್ಲಿ ಅದೆಲ್ಲ ಆಯಿತು. ಕ್ಯಾಸೆಟ್ ರೆಡಿ ಆಯಿತು. ಕ್ಯಾಸೆಟ್ ರೆಡಿಯಾಗಿ ನನಗೆ ಒಬ್ಬರು PR ಗಣೇಶ್ ಅಂತ, ಹೌದು, ಅವರು ಮಂಗಳೂರು ಕಡೆಯವರೇ ಇಲ್ಲ, ಅವರು ಇಲ್ಲಿ ರಾಷ್ಟ್ರತನ ಹತ್ರ ಮನೆ ಅವ್ರದ್ದು ಇತ್ತು. ಆಮೇಲೆ ಸಿಗಲೇ ಇಲ್ಲ ಅವರು. ಆಮೇಲೆ ಅವ್ರು ತುಂಬ ಅವಳ ಬೇಗ ಎಲ್ಲೋ ಮಾಯ ಆಗ್ಬಿಟ್ರು ಸರ್, ಅವ್ರು ಕಾಣಿಸ್ಲಿಲ್ಲ ಇಲ್ಲ. ಅವ್ರಿಗೆ ಹೇಳಿದೆ ಈ ಥರ ಇದು, ಅವರು ಎಲ್ಲ ಪತ್ರಿಕೆಗೆಲ್ಲ ಕೊಟ್ಟರು. ಸುದ್ದಿ ಆಯಿತು. ಹಂಸಲೇಖ ಸರ್ ಶಿಷ್ಯ ವಿ ಮನೋಹರ್ ಸಂಗೀತದಲ್ಲಿ ಓ ಕುಸುಮ ಬಾಲೆ ಬಿಡುಗಡೆ ಅಂತ ಅದೇ. ಜನ ಬಂದು ಅಂಗಡಿಗೆ ಹೋಗಿ ಕೇಳಿದ್ರೆ ಆ ಕ್ಯಾಸೆಟ್ ಇಲ್ಲ, ಮಾರ್ಕೆಟಿಗೆ ಬಂದಿಲ್ಲ. ನಮ್ಗೆ ಗೊತ್ತಿಲ್ಲ ಮಾರ್ಕೆಟಿಗೆ ಕೊಡಬೇಕು ಅಂತ. ಅಷ್ಟು ಪೆದ್ರು. ಆಮೇಲೆ ಗೊತ್ತಾಯಿತು, ನಿಮ್ಮದು ಕ್ಯಾಸೆಟೇ ಸಿಗಲ್ವಲ್ರಿ ಇಲ್ಲಿ ಅಂಗಡಿಯಲ್ಲಿ. ಆ ರೈಟ್ಸ್ ಕೊಡಬೇಕು ಅಂತ. ಆವಾಗ CBS ಕಂಪ್ನಿಗೆ ಹೋದ್ವಿ, ಇನ್ನೊಂದು ಯಾವುದೋ ಕಂಪ್ನಿಗೆ ಹೋದ್ವಿ. ಅವ್ರು ಕೇಳಿದರು, ಇಲ್ಲ ಅದು ಅಂತ ಇದು ಮಾಡಿದ್ರು. ಆಮೇಲೆ ಲಹರಿ ಸಂಸ್ಥೆಗೆ ಮನೋಹರ್ ನಾಯ್ಡು ಅವ್ರ ಹತ್ರ ಹೋದ್ವಿ. ಅವ್ರದ್ದು ಆಯಿತು ತಗೋತೀವಿ ಅಂದರು. 1 ತಿಂಗಳು 2 ತಿಂಗಳು 3 ತಿಂಗಳು ಒಂದು 6 ತಿಂಗಳು ಇದು ಟೈಮ್ ಆದಾಗ ನಾನೊಂದು ದಿವಸ ಸಿಟ್ಟಲ್ಲಿ, ಸರ್ ನೀವು ಬೇಡ ಅಂದರೆ ಬೇಡ ಅಂತೇಳಿ, ಈ ಥರ ಅಲ್ದಾಡಿಸ್ಬೇಡಿ ನಮ್ಮನ್ನು ಅಂತಂದರು. ಅವರು ಹೀಗೆ ನೋಡಿದ್ರು, ನಾನು ನೋಡಿ, ಮನೋಹರ್ ಇಲ್ಲಿವರೆಗೆ ನಮ್ಗೆ ಯಾರೂ ಇಷ್ಟು ಜೋರಾಗಿ ಮಾತಾಡಿಲ್ಲ, ನೀವು ಭಾಳ ಜೋರಾಗಿ ಮಾತಾಡ್ತಿರಲ್ಲ, ಸರಿ ನಾಳೆನೇ ಬನ್ನಿ ಚೆಕ್ ಕೊಡ್ತೀನಿ ಅಂದರು. ಅವ್ರಿಗೆ ಖುಷಿ ಆಯ್ತು ನಾನು ಮಾತಾಡಿದ್ದು. ಅವರು ಅದನ್ನು ಇದು ತೊಗೊಂಡಿಲ್ಲ, ಅವರು ಸ್ಪೋರ್ಟಿವ್ ಆಗಿ ತೊಗೊಂಡ್ರು. ಅಲ್ಲಿ ವೇಲವರು, ಅವ್ರ ತಮ್ಮ ರಮೇಶ್, ಆನಂದ್ ಅವರೆಲ್ಲ ಸಿಕ್ಕಿದ್ರು. ಮಾರದಿನ ಹೋದರೆ ಪೊಲೀಸ್ ವ್ಯಾನ್ ಎಲ್ಲ ಬಂದಿದೆ. ಇದೇನಪ್ಪ ಶಾಸ್ತ್ರಿ ಏನಿದು ಅಂತ. ಆಮೇಲೆ ಮೆಲ್ಲ ರಮೇಶ್ ಅಂತ ಅವ್ರ ತಮ್ಮ, ಮನೋಹರ್ ನಾಯ್ಡು ಅವ್ರ ತಮ್ಮ, ಅವ್ರಿಗೆ ಇಲ್ಲ ನಮ್ಮ ಅಣ್ಣಂದು ಮಗುನ ಕಿಡ್ನ್ಯಾಪ್ ಮಾಡಿದ್ದಾರೆ ಯಾರೋ, ನಮ್ಮ ಸ್ಟಾಫ್ ಯಾರೋ ಮಾಡಿದ್ದು ದುಡ್ಡಿಗೆ ಅಂತ. ಇನ್ನು ಇಲ್ಲಿ ದುಡ್ಡು ಕೇಳೋದು ಚೆನ್ನಾಗಿರಲ್ಲ ಅಂತ, ಬನ್ನಿ ಶಾಸ್ತ್ರಿ ಹೋಗೋಣ ನಾವು ಅಂಥೇಳಿ ಸಾರಿ ಅಂತೇಳಿ ಬಂದ್ವಿ. ಆಮೇಲೆ 1 ವಾರ ಆದಮೇಲೆ ಗೊತ್ತಾಯಿತು ಅವನ ಅರೆಸ್ಟ್ ಆಗಿ ಎಲ್ಲ ಆಯಿತು. ಮತ್ತು ನಾವು ಹೋದಾಗ ಬನ್ನಿ ಮನೋಹರ್ ಅಂತ ಚೆಕ್ ಕೊಟ್ಟರು. ಸೊ ಅಲ್ಲಿ ನಮಗೆ ಖುಷಿ ಆಯಿತು. ಸೊ ಅದು ಫಸ್ಟು ಆಲ್ಬಮ್ಮು, ಫಸ್ಟ್ ದುಡ್ಡು ಶಾಸ್ತ್ರಿಗೆ ಲಾಭದಲ್ಲಿ 12,000 ಖರ್ಚು ಮಾಡಿದ್ದಕ್ಕೆ 15,000 ಬಂತು. ಅದು ಒಳ್ಳೆ ಏನೇನು ಕಾರಣ ಆಗುತ್ತೆ. ಆ ಓ ಕುಸುಮ ಬಾಲೆ ನಿಮ್ಮ ಆಲ್ಬಮ್ಮು ನಿರ್ದೇಶಕರಾಗಬೇಕು ಬಂದಂಥ ಮನೋಹರ್ ಸರ್ನ
ದಿಕ್ಕು ದೆಸೆ ಬದಲಾಯಿಸಿದಂಥ ಆಲ್ಬಮ್ ಅದು. ಹೌದು. ಉಪ್ಪಿ ಸರ್ ನಿರ್ದೇಶನದ ತಲೆ ನನ್ನ ಮಗಕ್ಕೆ ಸಂಗೀತ ನಿರ್ದೇಶಕ ನೀವಾಗೋದಕ್ಕೆ ಆ ಆಲ್ಬಮೇ ಮುಖ್ಯವಾದ ಕಾರಣ ಆಯಿತು. ನಾನು ಕಾಶಿ ಸರಿ ಕೊಟ್ಟೆ, ಉಪ್ಪಿ ಕೊಟ್ಟೆ, ಅವರೆಲ್ಲ ಕೇಳಿ ಇಷ್ಟಪಟ್ಟರು. ಆಮೇಲೆ ಅವರು ತರಲೆ ನನ್ನ ಮಗ ಸಿನಿಮಾ ಅವರಿಗೆ ಡೈರೆಕ್ಷನ್ಗೆ ಮೊದಲನೇ ಸಿನಿಮಾ ಸಿಕ್ತು. RS ಗೌಡರು, ಸೂರಪ್ಪ ಬಾಬು, ಇನ್ನೊಬ್ಬರು ಮಂಜು ಅಂತ ಪಾರ್ಟ್ನರ್ ಇದ್ದರು. ಸೊ ಅವ್ರು ಸೇರಿ ಇದು ಶುರು ಮಾಡಿದ್ರು. ಶುರು ಮಾಡುವಾಗ ಫಸ್ಟ್ ಶೆಡ್ಯೂಲು ನಾನು ಅಸಿಸ್ಟೆಂಟ್ ಡೈರೆಕ್ಟರ್. ಅದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು S.A. ರಾಜ್ಕುಮಾರ್ ಅಂತ ಅವರಿಗೆ 5,000 ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ರು ಆಗ. ಆಮೇಲೆ ಏನಾಯಿತು, ಒಂದು ಶೆಡ್ಯೂಲ್ ಆದಮೇಲೆ S.A. ರಾಜ್ಕುಮಾರ್ ಟಾಪಿಗೆ ಹೋದರು. ಇನ್ನು ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ, ಯಾರ ಥರಪ್ಪ ಮಾಡಿಸೋದು ಅಂತಂದಾಗ ಉಪ್ಪಿ ನಮ್ಮ ಮನೆಯವ್ರ ಕೈಲಿ ಮಾಡಿಸೋಣ, ಚೆನ್ನಾಗಿ ಮಾಡ್ತಾನೆ. ಅವನು ಅಸಿಸ್ಟೆಂಟ್ ಡೈರೆಕ್ಟ್ರಲ್ಲ, ಅವನು ಏನು ಮಾಡ್ತಾನೆ, ಇಲ್ಲ ನೀವು ಆಲ್ಬಮ್ ಕೇಳಿ ಅಂತ ಇದನ್ನು ಅವ್ರಿಗೆ ಕೇಳಿಸಿ ಅವ್ರಿಗೆ ಒಪ್ಪಿಸಿದ್ರು. ನಿನ್ನ ಧೈರ್ಯಪ್ಪ ನಮಗೆ ಅಂತ ಅವ್ರು ಹೇಳಿ ಒಪ್ಪಿ ನನಗೆ ಹೇಳಿದ್ರು, ನೀವೇ ಈ ಪಿಕ್ಚರಿಗೆ ನೀವೇ ಮ್ಯೂಸಿಕ್ ಮಾಡಿ ಅಂತ. ನಾನು ಮ್ಯೂಸಿಕ್ ಡೈರೆಕ್ಟ್ರೆಲ್ಲ ಆಗುವಷ್ಟು ಇದಿಲ್ಲ ನನಗೆ. ಏನದು ಗಾಂಧಿ ಬಜಾರ್ ರೋಡ್ಗಳಲ್ಲೆಲ್ಲ ಗಲಾಟೆ ಅಂತಲ್ಲ ನಿಮ್ಮದು ಉಪ್ಪಿಸೋದು ರಾತ್ರಿ ನಡ್ಕೊಂಡು ಹೋಗ್ತಾ ಉಪ್ಪಿ ನನಗೆ ಬೈದಿದ್ದು, ನಿಮಗೆ ಡೈರೆಕ್ಷನ್ ಹೋಗ್ತೀರಾ, ಒಂದು ಸಿನಿಮಾನೂ ಡೈರೆಕ್ಷನ್ ಸಿಕ್ಕಿಲ್ಲ, ಯಾವುದೋ ಒಂದು ಬಂದಿತ್ತು ಅದನ್ನು ನೀವೇ ಕಳ್ಕೊಂಡ್ರಿ, ಈಗ ಒಂದು ಮ್ಯೂಸಿಕ್ ಡೈರೆಕ್ಷನ್ ಬಂದರೆ ಅದಕ್ಕೂ ಬೇಡ ಅಂತಿರಲ್ಲ ನೀವು ಅಂತ. ಇಲ್ಲ ಅಪ್ಪಿ, ನಾನು ಡೈರೆಕ್ಟ್ರ್ ಆಗಬೇಕು ಅಂತ ನಾನು ಬಂದವನು, ನಾನೀಗ ಮ್ಯೂಸಿಕ್ ಡೈರೆಕ್ಟ್ರ್ ಆಗ್ಬಿಟ್ರೆ ಅದು ನನಗೆ ಸಂಗೀತ ಗೊತ್ತಿಲ್ಲದೆ ನಾನು ಮಾಡೋಕ್ಕಾಗಲ್ಲ. ಈಗ ಚರ್ಚೆಗಳು ನಡೀತಾ ಕೊನೆಗೆ ಒಂದು 12 ಗಂಟೆ ರಾತ್ರಿಗೆ ನಾನು ಸರಿ ಅಂತ, ನೀವು ಇವೆಲ್ಲ ನಕರ ಎಲ್ಲ ಮಾಡಬೇಡಿ, ನಾಳೆ ಸಂಧ್ಯಾ ಲಾಡ್ಜಲ್ಲಿ ರೂಮ್ ಹಾಕೋಣ, ಕಂಪೋಸಿಂಗ್. ಸೊ ಅಲ್ಲಿ ನಾನು, ಉಪ್ಪಿ, ಶಾಸ್ತ್ರಿ, ಮುರಳಿ ಮೋಹನ್, ಡೋಲಕ್ ಜೆರಾಲ್ಡು, ನಾವು 5 ಜನ ಅಲ್ಲಿ ರೂಮಲ್ಲಿ ಕೂತ್ಕೊಂಡು ಏನೇನು ಬರುತ್ತೋ ಟ್ಯೂನ್ಸು ಅದೆಲ್ಲ ರೆಕಾರ್ಡ್ ಮಾಡಿಕೊಂಡು ಡಮ್ ಡಮ್ ಡಗರ್ ಡಗರ್ ಡಮ್ ಡಮ್ ಡಗರ್ ಡಗರ್ ಅದೇ ಫಸ್ಟ್ ಟ್ಯೂನು ಅದರಲ್ಲಿ ಪಲ್ಲವಿ ಇದಾದ್ರೆ ಸರ್ ಅದು ಚರಣ 21ನೇ ಶತಮಾನ ಇಲ್ಲ ನಾಚಿಕೆ ಅವಮಾನ ಅಲ್ಲೊಂದು ಮತ್ತೆ ಫೀಲ್ ಏಕೆ ಇವಳು ಹೀಗೆ ಆದಳು ಒಂದು ಮಿಕ್ಸ್ಚರ್ ಎಲ್ಲ ಇವಳು ನಮ್ಮ ಮಾನ ತೆಗಿಯೋಳು ಹಾಗೆ ಅದಾಯ್ತು. ಆಮೇಲೆ ನಿನ್ನ 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 ಜಾಡ್ಸಿ ಓದಿದ್ದು ಯಾರು ಸರ್ ಅದು? ನೀವೇ ಉಪ್ಪಿದ್ದು. ಹಣ್ಣಿನ ಸಿಪ್ಪೇನ ಬಿಚ್ತೀನಿ, ಚೂಪಿರೋ ಚಾಕುನ ಚುಚ್ತೀನಿ, ಮಾಗಿರೋ ಜಾಗನ ಕಚ್ತೀನಿ. ಅದಕ್ಕೆ ಫೀಮೇಲ್ ಸಿಹಿ ಹಣ್ಣನ್ನು ತಿನ್ನಿರಿ, ಕೆನೆ ಹಾಲನ್ನು ಕುಡಿಯಿರಿ, ಫಲತಾಂಬೂಲವ ಸ್ವೀಕರಿಸಿ, ನಿನ್ನ 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 ಜಾಸ್ತಿ ಓದಿದ್ದೀನಿ. ಅಂದರೆ ಸಿಚುವೇಶನ್ ಸೀನನ್ನೇ ಸಾಂಗ್ ಮಾಡಿದ್ದು ಉಪ್ಪಿ. ಸೂಪರ್. ಆ ಥರ ಅದನ್ನು ಜಗ್ಗೇಶ್ ಅವರು ಹಾಡಿದರು. ಜಗ್ಗೇಶ್ ಅವರೇ ಹಾಡಿಸ್ಬೇಕು ಅಂತ ಅನ್ನೋ ಆಲೋಚನೆ ಯಾರ್ದು? ಅದು ಆ್ಯಕ್ಚುಲಿ ನಾನೇ ಹೇಳಿದೆ, ಜಗ್ಗೇಶ್ ಅವ್ರಿಗೆ ಹಾಡೋ ಹುಚ್ಚು ಜಾಸ್ತಿ, ಇದು ಅವರು ಹಾಡಿದರೆ ಚೆನ್ನಾಗಿರುತ್ತೆ ಅಂತ. ಆಗ ಸೂರಪ್ಪ ಬಾಬು ಮತ್ತು RS ಗೌಡರು ಬೇಡ ಮನೋರು ಬೇರೆ ಯಾರ ಕೈಲಿ ಆಡಿಸೋಣ ಅಂತ. ಆಮೇಲೆ ಏನು ಮಾಡಿದ್ರು ಅವರು ಜಗ್ಗೇಶ್ ಅವರಿಗೆ ನೀನೇ ಹಾಡು ಅಂತ ಮನೋರು ಹೇಳ್ತಿದ್ದಾರೆ, ನೀನೇ ಹಾಡು ಅಂತ ಹೇಳಿದರು. ಸೊ ಜಗ್ಗೇಶ್ ಅವರು ಬಂದರು, ಹಾಡಿದರು. ಸ್ವಲ್ಪ ಶ್ರುತಿ ಎಲ್ಲ ಇದಾಗ್ತಿತ್ತು, ಪ್ರಾಕ್ಟೀಸ್ ಮಾಡಿ 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 ಕೊನೆ ಹಾಡಿದರು. ಅದು ಜಗ್ಗೇಶ್ ಅವರಿಗೆ ನನ್ನ ಬಗ್ಗೆ ಒಂದು ಒಳ್ಳೆ ಪ್ರೀತಿ ಇದಾಯಿತು, ನನ್ನಿಂದ ಹಾಡಿಸಿದಾನ ಅಂತ. ಹಾಗಾಗಿ ಅವರ ಹೋಮ್ ಪ್ರೊಡಕ್ಷನ್ನು ಬಂಡ ನನ್ನ ಗಂಡ ಸರ್, ತರಲೆ ನನ್ನ ಮಗ ಇದೊಂದು ಸಾಂಗ್ ಮಾಡಿಕೊಟ್ಟಿ ಸರ್. ಸಂಗೀತ ಕಲಿಸಿಕೊಡು ಸಂಗೀತ ಮನೆ ನಿಮ್ಮ ಸಂಗೀತವನ್ನು ದಾರೆ ಎರೆಯಿರಿ. ಅವ್ರು ಸುಧೀಂದ್ರ, ಸಂಗೀತ ಕಲೆಗೆ ನೀವೇ ತಂದೆ ನಾನೇ ಅಳಿಯನು. ಅದರಲ್ಲಿ ಪ್ರಯೋಗಗಳು ನಾನು ಹೇಳೋದು ಅಂದ್ರೆ ಅವತ್ತಿದ್ದ ಇನ್ಫ್ರಾಸ್ಟ್ರಕ್ಚರ್ಗಳಿಗೆ ಅದರಲ್ಲಿ ಯಾವುದೋ ಒಂದು ನೀವಂದ್ರೆ ಉಪೇಂದ್ರ ಸರ್ ಅವರ ಒಂದು ಕಾನ್ಸೆಪ್ಟು, ನಿಮ್ಮ ಒಂದು ಮ್ಯೂಸಿಕಲ್ ವಿಷನ್ನು, ಅದರಲ್ಲೊಂದಿಲ್ಲ ಒಂದು ಗೀಯ ಗೀಯ ಗಾಡ್ರೇಜ್ ಗೀಯ ನಾವು ಬಂದೇವ ಮನೆ ಲುಟಿ ಮಾಡಲಿಕ್ಕೆ, ಚಿನ್ನ ಬೆಳ್ಳಿ ಕಾಸು ತಗೊಂಡು ಹೋಗ್ಲಿಕ್ಕೆ, ಕೊಡುಕೀಯ ಗಾಡ್ರೇಜ್ ಕೀಯ, ನಮ್ಮ ಅವನ ಮನೆಗೆ ಕನ್ನ ಹಾಕ್ತಿರೇನ್ರೋ. ನಮ್ಗೆಲ್ಲ ಇನ್ನು ಎಷ್ಟು ಇಂಪ್ಯಾಕ್ಟ್ ಇದೆ ನೋಡಿ ನಿಮ್ಮ ಸಿನಿಮಾದದು ಹಾಡುಗಳು ಇದು ಎಲ್ಲಾನು. ಅಲ್ಲೊಂದು
ನನಗೆ ಪರ್ಸ್ನಲಿ ಆ ಸಾಂಗಲ್ಲಿ ಯಾವ ಫ್ರೇಸ್ ಅಂತಂದ್ರೆ, ಅಪ್ಪ ಬರೋವರೆಗೂ ಸ್ವಲ್ಪ ಕಾಯ್ತೀರಾ, ಕಾಫಿ ಟೀ ಹಾಲು ಜ್ಯೂಸು ಏನು ಕುಡಿತೀರಾ, ತಂದಿದ್ದೀರಾ ಅಲ್ಲಿ ಬಿಟ್ಸ್ ಎಲ್ಲ ಕೂರ್ಸೋದಿದೆಯಲ್ಲ ಸರ್, ಅದು ಎಕ್ಸ್ಟ್ರಾರ್ಡನರಿ. ನಿಮ್ದು ಫಸ್ಟ್ ಪಿಕ್ಚರ್ ಅಂತ ಖಂಡಿತ ಹೇಳಕ್ಕಾಗಲ್ಲ. ಅಂದರೆ ಅದಕ್ಕೆ ಅನಂತನಾಗ್ ಅಂತರದ ಸ್ಫೂರ್ತಿ ಅದು. ಹಂಸಲೇಖ ಸರ್ದು ಅವರು ಒಂದು 18 ಸೀನನ್ನು ಸಾಂಗ್ ಮಾಡಿದ್ರಲ್ಲ, ಅದು ನಮಗೆ ತಲೆಯಲ್ಲಿ ಕೂತಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆ ಥರ ಒಪ್ಪಿ ಈ ಥರ ಎಲ್ಲ ಇದು ಮಾಡಿದ್ರು. ಅದರಲ್ಲಿ ಕೊಡುಕಿ ಯಕಿ ಅದು ಮುರಳಿ ಮೋಹನ್ದು ಲೈನ್, ಅದು ಅವ್ರ ಸಾಲದು. ಸೊ ಎಲ್ಲ ಸೇರಿ ಒಂದು ಟೀಮ್ ವರ್ಕ್ ಮಾಡಿದ್ವಿ. ಬಟ್ ಉಪೇಂದ್ರ ಅವರೇ ಅವ್ರದ್ದೇ ಎಲ್ಲ ಟೋಟಲ್ ಇದು ಐಡಿಯಾಸ್. ಹಾಗೆ ಆಯಿತು. ತರಲೆ ನನ್ನ ಮಗ ಕ್ಲಿಕ್ ಆಯಿತು. ಕ್ಲಿಕ್ ಆದಮೇಲೆ ಬಂಡ ನನ್ನ ಗಂಡ ಹೋಮ್ ಪ್ರೊಡಕ್ಷನ್ನು ಜಗ್ಗೇಶ್ ಅವರು ಮಾಡೋಕ್ಕೆ ಹೊರಟರು. ಆ ಸಾಂಗು ಯಾವುದೋ ಬೇರೆ ಇತ್ತಂತಲ್ಲ ಸರ್ ಟ್ಯೂನು, ಅದಕ್ಕಿಂತ ಗಂಡು ನನ್ನೆಲ್ಲ ಅದು ಬೇರೆ ಟ್ಯೂನ್ ಇತ್ತಂತಲ್ಲ ಸರ್? ಹೌದು, ಅದು ನಾನು ಕಾಲೇಜಲ್ಲಿರುವಾಗ ಓ ಪ್ರಿಯತಮ ಮೊರೆ ಕೇಳಿದೆಯ, ಫೀಮೇಲ್. ಹೌದು, ನಾನು ಮನಸ್ಸಲ್ಲೇ ನನ್ನ ಕನಸದು. ಒಂದು ಹೀರೋಯಿನ್ ಹಿಂಗೆ ಆಡ್ತಾಳೆ, ಓ ಪ್ರಿಯತಮ ಮೊರೆ ಕೇಳಿದೆಯ, ಪ್ರೇಮದ ಆಸರೆ ನೀಡುವೆಯ, ನಾ ಬಳಿ ಬಂದರೆ ಓಡುವೆಯ, ಏತಕ್ಕೆ ನಡುಗುತ್ತಿದೆ ಹೃದಯ ಅಂತ ಕಾಲೇಜಲ್ಲಿದ್ದಾಗ ಬರೆದಿದ್ದದು. ಇದು ಟ್ಯೂನು ಓಕೆ ಆಗ್ಬೇಕಾದ್ರೆ ಒಂದು ಮೆಲಡಿನೂ ಬೇಕು, ಸ್ವಲ್ಪ ರಿದಮ್ಯಾಟಿಕ್ ಇರಬೇಕು ಅಂತ ಹೀರೋ ಇಂಟ್ರಡಕ್ಷನ್ ಸಾಂಗ್. ಹಾಂ, ಅದಕ್ಕೆ ಈ ಟ್ಯೂನ್ ಹೇಳಿದೆ. ಅವರು ರಾಜಕಿಶೋರ್ ಅವರು ಚೆನ್ನಾಗಿದೆ ಇದು ಬಟ್ ಈ ಥರ ಚೇಂಜ್ ಮಾಡಬೇಕೀಗ, ಅಂತಿಂತ ಗಂಡು ನಾನಲ್ಲ ಅಂತ ಮಾಡಬೇಕು ಅಂತ. ಸರಿ, ಅಂತಿಂತ ಗಂಡು ನಾನಲ್ಲ ಸ್ವಲ್ಪ ಸ್ಪೀಡ್ ಮಾಡಿದೆ. ನನ್ನಂತ ಬಂಡ ಯಾರಿಲ್ಲ, ಕಾವೇರಿ ಕನ್ನಡ ತಾಯಿನೇ ನಮ್ಮವ್ವ, ಕಾವೇರಿ ತಾಯಿನೇ ನಮ್ಮವ್ವ, ಮಣ್ಣಂದ್ರೆ ಚಿನ್ನ ಇಲ್ಲಿ ಹೊಡೆದವನು ರನ್ನ, ನಡೆ ಚೆನ್ನ ನುಡಿ ಚೆನ್ನ ನಡು ಚೆನ್ನ ಚೆನ್ನ ಚಂದ. ಆಮೇಲೆ ಜಗ್ಗೇಶ್ ಅವ್ರಿಗೆ ಅದೊಂದು ಆ್ಯಂಥಮ್ ಆಗೋಯ್ತು ಸರ್. ಹಂಗಿ ಏನದು ಹಂಗಿನ ಅರಮನೆ ಬ್ಯಾಡಣ್ಣು, ನಮ್ಗೆ ತಂಗಿನ ಗರಿಯಾಟಿ ಸಾಕಣ್ಣು, ಬಲಾರೆ ಬಲಾರೆ ಕೃಷ್ಣಣ್ಣು, ನಮ್ಗೆಲ್ಲ ಗುರುನೇ ನೀನಣ್ಣು, ಅನ್ಯಾಯ ತಲೆ ಪಕ್ಷಿ ಬಾಳಲ್ಲ, ನಾನು ಪ್ರೀತಿ ಪ್ರೇಮಕ್ಕೆ ಪ್ರಾಣ ಕೊಡ್ತೀನಿ, ಆದ್ಯವರು ಶಕ್ತಿನ ಕೊಡ್ಲಣ್ಣು, ನಾಡಿಗೆಲ್ಲ ಕಣ್ಮಣಿ ಆಗಣ್ಣು. ನೋಡಿ, ಅದೆಲ್ಲ ಒಂದೊಂದು ಬಂದಿರೋ ಲೈನ್ಗಳು. ಜಗ್ಗೇಶ್ ಸರ್ ಅವರ ಬೆಳೆದ್ಬಿಟ್ರು. ಅವರು ಅವರ ಲೈಫ್ ಹಂಗಾಯ್ತು, ಅವ್ರ ಆ್ಯಂಥಮ್ ಆಗೋಯ್ತು, ಅವ್ರ ಆ್ಯಂಥಮ್ ಆಗೋಯ್ತು. ಅಂಡ್ ರಾತ್ರಿ 12 ಗಂಟೆಗೆ ಕಂಪೋಸ್ ಮಾಡ್ತಿದ್ರಂತೆ ಆ ಪಿಕ್ಚರ್ ಸಾಂಗ್ಗಳನ್ನ ನೀವು, ಬಂಡ ನನ್ನ ಗಂಡ. ಅದು ದೊಡ್ಡ ಕತೆ. ಅದು ಫಿಕ್ಸ್ ಆಗಿಬಿಟ್ಟೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಬಂದಿದ್ದು ಡೈರೆಕ್ಟರ್ ಆಗಬೇಕು ಅಂತ, ಬಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಫಿಕ್ಸ್ ಆಗಿಬಿಟ್ಟೆ. ನೋಡಿ, ವಿಧಿ ಅದು. ಯಾಕಂದರೆ ನಾನು ತರಲೆ ನನ್ನ ಮಗ, ಓಕೆ, ಬಂಡ ನನ್ನ ಗಂಡ ಒಂದು ಫ್ರೆಂಡ್ಶಿಪ್ಪಲ್ಲಿ ಮಾಡಿ ಮತ್ತೆ ಪ್ರೊಡ್ಯೂಸರ್ ನೋಡ್ಕೋದು ಡೈರೆಕ್ಷನ್ಗೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಪುರುಸೊತ್ತೇ ಇಲ್ಲ, ನಾನು ಮ್ಯೂಸಿಕ್ ಬರ್ತಾ ಇತ್ತು ಸಿನಿಮಾಗಳು ಈ ಥರ. ಹಾಗಾಗಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಫಿಕ್ಸ್ ಆದೆ.